ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊತೀನಿ. ನಾನು ನಿಮ್ಮ ಸೌಂದರ್ಯ ಚೇತನ್. ಇವತ್ತು ಸ್ವಲ್ಪ ನಾನು ರೂಮಲ್ಲೇ ವ್ಲಾಗ್ ಮಾಡ್ತಿರೋದ್ರಿಂದ ಸ್ವಲ್ಪ ಮೆಸ್ಸಪ್ ಆಗಿದೆ ಅಲ್ಲಿ ಇಲ್ಲಿ ಎಲ್ಲ, ಸೊ ಡೋಂಟ್ ಮೈಂಡ್. ಆ್ಯಕ್ಚುಲಿ ಇವತ್ತು ವ್ಲಾಗ್ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೋತಾ ಇದ್ದೀನಿ ಅಂತ ಅಂದರೆ, ನಾನು ಲಾಸ್ಟ್ ಅಂದರೆ ಈ ಸಂಡೇ ಇದಕ್ಕೆ ಲೂಲು ಮಾಲ್ಗೆ ಹೋಗಿದ್ದೆ. ಸೊ ಅಲ್ಲಿ ನಾನು ಏನೇನೆಲ್ಲ ಪರ್ಚೇಸ್ ಮಾಡಿದೆ ಆ್ಯಂಡ್ ಅಲ್ಲಿ ಪರ್ಚೇಸ್ ಮಾಡಬೇಕಾದ್ರೆ ಯಾವ ರೀತಿ ನಾವು ಪ್ರೈಸ್ನ ನೋಡಿ ವೇರಿಯೇಷನ್ ಹೇಗೆ ನೋಡಿ ನಾವು ಬೈ ಮಾಡಬೇಕು, ನಮಗೆ ಬೇಕಾಗಿರೋವಂಥ ನೆಸೆಸಿಟಿ ಏನಿರುತ್ತೋ ಅದನ್ನು ನಾವು ಯಾವ ರೀತಿ ನಾವು ಬೈ ಮಾಡೋದು ಅನ್ನೋದನ್ನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಫೇಸ್ ಏನಕ್ಕೆ ಹೀಗಾಗಿದೆ ಅಂತ ನೀವು ನೋಡ್ಬೋದು, ಇದೆಲ್ಲ ಕಾಣಿಸ್ತಿದೆ. ಸಿಕ್ಕಾಪಟ್ಟೆ ಸ್ವೆಟ್ ಆಗಿದ್ದೀನಿ. ಈಗ ಜಸ್ಟ್ ಅಮ್ಮಂಗೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಬಂದಿದ್ದಾಯಿತು. ನಾನು ರಕ್ಷಾಬಂಧನ ವ್ಲಾಗಲ್ಲಿ ನಿಮಗೆ ತಿಳಿಸಿದ್ದೆ ಅಮ್ಮಂಗೆ ಕಣ್ಣು ಆಪ್ರೇಷನ್ ಆಗಿದೆ ಅಂತ. ಸೊ ಹಾಗಾಗಿ ಅವ್ರನ್ನ ನಾನು ನಮ್ಮನೇಲೆ ಇರಿಸ್ಕೊಂಡಿದ್ದೀನಿ. ಸೊ ಅವರು ಕಣ್ಣು ಆಪ್ರೇಷನ್ ಆಗಿರೋದ್ರಿಂದ ಕೆಲಸ ಏನು ಮಾಡೋದಕ್ಕಾಗಲ್ಲ. ಇನ್ ಕೇಸ್ ಮಾಡಿದ್ರು ಅಡುಗೆ ಎಲ್ಲ ಮಾಡಿಕೊಂಡು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ನಾನು ನಮ್ಮನೇಲೆ ಇರಿಸ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿ ಬಂದು ಮಾಡ್ತಾಯಿದ್ದೀವಿ. 15 ಡೇಸ್ ಒಂದ್ಸಲಿ ಚೆಕಪ್ ಕರೆದಿದ್ದಾರೆ. ಅದ್ರ ಜೊತೆಗೆ ಶಾಪಿಂಗ್ ಮಾಡಿದ್ದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಹೇಗಿದ್ದರೂ ರೆಡಿ ಆಗಿದ್ದೀನಲ್ಲ, ಮತ್ತು ಯಾರಪ್ಪ ಮತ್ತೆ ಅದಕ್ಕೆ ರೆಡಿ ಆಗೋದು ಅಂದ್ಬಿಟ್ಟು ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಎಸ್, ನಾನು ಅಲ್ಲಿಗೆ ಹೋದಾಗ ಯಾವಾಗೇ ಹೋಗಲಿ ಪ್ಯಾಂತಲೂನ್ಸಲ್ಲೂ ಬೈ ಮಾಡ್ತೀನಿಲ್ಲ ಅಂತ ಹೇಳ್ತಿಲ್ಲ, ಬಟ್ ನೆಸೆಸಿಟಿ ಇದ್ದರೆ ಇನ್ ಕೇಸ್ ನಾನು ಹೋಗೋ ಪ್ಲೇಸಿಗೆ ಡಿಸೈಡ್ ಮಾಡ್ತೀನಿ. ನಾನು ಹೋಗೋ ಪ್ಲೇಸಿಗೆ ಡಿಸೈಡ್ ಮಾಡಿ ಈ ಪ್ಲೇಸಿಗೆ ಈ ಥರ ಇರಬೇಕು ಅಂತ ನನಗೆ ಅನಿಸುತ್ತಲ್ವ, ಸೊ ಆವಾಗ ನಾನು ಬಟ್ಟೆಗಳನ್ನ ಪರ್ಚೇಸ್ ಮಾಡೋದು ಆ ರೀತಿ. ಸೊ ಇವಾಗ ನಾನು ಹೋಗ್ತಿರೋದು ಒಂಥರ ದೇವಸ್ಥಾನಕ್ಕೆ. ಒಟ್ಟಿನಲ್ಲಿ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಚೇತಗೆ ಆ ರೀತಿ ಇನ್ಸಿಡೆಂಟ್ಗಳು ನಡೀತಿದೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಯಾವುದಕ್ಕೆ ಅಂದ್ಕೊಂಡಿರ್ತಾರೋ ಅದರಿಂದ ಏನಾದರೂ ಒಂದು ದೇವರು ಏನು ಹೇಳ್ತಾರಲ್ಲ ಅದ್ರ ಮೂಲಕ ನಮ್ಮನ್ನು ಕರೆಸ್ಕೋತಾರೆ ಅಂತ, ಇದು ಅದೇ ರೀತಿ ಆಗ್ತಿದೆ. ನನಗಂತೂ ಈ ಪ್ಲೇಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೋ ವರ್ಷಗಳ ನಂತರ ನನಸಾಗ್ತಿದೆ ಅಂತಲೇ ಹೇಳ್ಬೋದು. ಅಷ್ಟು ಖುಷಿ ಆಗ್ತಿದೆ ನನಗೆ. ಅವಾಗ ನನ್ನ ಸ್ಕ್ರೀನ್ ಈ ರೀತಿ ಲಾಕ್ ಆಗ್ತಿರುತ್ತೆ. ನಾನು ಟಚ್ ಮಾಡಿದ್ರೆ ಮಾತ್ರ ಓಪನ್ ಆಗೋದು ಸ್ಕ್ರೀನು. ಅಲ್ಲಿ ಎಲ್ಲೇ ಹೋದರು, ಸೊ ನಾನು ಮಾಲಿಗೆ ಹೋದಾಗ ನನಗೆ ಬೆಸ್ಟ್ ಆಪ್ಷನ್ ಅಂದರೆ ಝುಡಿಯೋ. ಸೊ ಝುಡಿಯೋ ಏನಕ್ಕೆ ನಾನು ಬೆಸ್ಟ್ ಆಪ್ಷನ್ ಆಗಿ ನಾನು ತೊಗೋತೀನಿ ಅಂತ ಅಂದರೆ, ಕಡಿಮೆ ಪ್ರೈಸಿಗೆ, ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಕಡಿಮೆ ಪ್ರೈಸಿಗೆ ನಾವು ಈ ರೀತಿ ಬಟ್ಟೆ ಹಾಕೋಬೋದು ಅಂತ ತೋರಿಸ್ಕೊಳ್ಳೋವಂಥ ಒಂದು ಬ್ರ್ಯಾಂಡ್ ಅಂದರೆ ಝುಡಿಯೋ ಅಂತಲೇ ಹೇಳ್ಬೋದು. ಅಷ್ಟು ಕಮ್ಮಿಗೆ ಸಿಗುತ್ತೆ, ಅಂದರೆ ಸ್ವಲ್ಪ ರೇಂಜ್ ಜಾಸ್ತಿನೇ ಇರುತ್ತೆ. ಏನಾಗ್ತಿದೆ ಅಂದರೆ ಚೇತು ಮಧ್ಯದಲ್ಲಿ ಕಾಲ್ ಮಾಡ್ತಿರೋದ್ರಿಂದ ನಾನು ಏನು ಟಾಪಿಕ್ ಮಾತಾಡ್ತಿದ್ದೀನೋ ಮರ್ತೇ ಹೋಗುತ್ತೆ. ಸೊ ಇಟ್ಸ್ ಓಕೆ. ಇವಾಗ ಪಾಯಿಂಟ್ ಟು ಬಿ ಟಾಪಿಕ್ ಏನು ಅಂತ ಅಂದರೆ, ಈಗ ನಮಗೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಏನು ಆಸೆ ಇರುತ್ತೆ, ಆ್ಯಕ್ಚುಲಿ ಬೆಂಗಳೂರಿಗೆ ಅಥವಾ ಔಟ್ಸೈಡ್ ಹೋದವ್ರಿಗೆ ಈ ರೀತಿ ಕ್ಲಾತ್ ನಾವು ಹಾಕೋಬೋದಲ್ಲ, ಈ ರೀತಿ ಬಟ್ಟೆ ನಾವು ಹಾಕೋಬೋದಲ್ಲ, ಎಲ್ಲಿ ಸಿಗುತ್ತೆ ಏನು ಅನ್ನೋದೊಂದು ಇರುತ್ತೆ. ಮತ್ತು ಬ್ರ್ಯಾಂಡೆಡು ಅಂತ ಗೊತ್ತಾದ್ಮೇಲೆ ಅಯ್ಯೋ ಬ್ರ್ಯಾಂಡೆಡ್ಗೆ ಆ ಬಟ್ಟೆ ಕಾಸು ಕೊಡೋದಕ್ಕಾಗಿಲ್ಲ ಅಂದರೂ ಆ ಹೆಸರು ಕಾಸು ಕೊಡಬೇಕಲ್ಲ ಅನ್ನೋದೇ ಒಂದು ತಲೆಯಲ್ಲಿ ಇದ್ದುಬಿಡುತ್ತೆ. ಹಾಗಾಗಿ ಕೆಲವೊಬ್ಬರು ತೊಗೊಳೋದಕ್ಕಾಗಲ್ಲ. ಬಟ್ ನನಗೆ ಏನು ಅಂತಂದರೆ ಝುಡಿಯೋ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಕಡಿಮೆ ಪ್ರೈಸಲ್ಲೂ ಇರುತ್ತೆ. ಈಗ ಹೊರಗಡೆ ನಾರ್ಮಲ್ ಅಂಗಡಿಗಳಿಗೆ ಹೋಗ್ತೀವಲ್ವ, ಶಾಪ್ಗಳಿಗೆ, ಅಲ್ಲೋದಾಗ ಏನು ಮಾಡ್ತೀವಿ, ಈಗ ಒಂದು 500 ಶರ್ಟ್ ಅಂತ ಇರುತ್ತೆ ಅಂದ್ಕೊಳ್ಳಿ, ಅಥವಾ ಟಾಪ್. ನಾವೇನು ಮಾಡ್ತೀವಿ, ಬಾರ್ಗಿಂಗ್ ಮಾಡ್ತೀವಿ. ಸೊ ಬಾರ್ಗಿಂಗ್ ಮಾಡಿ ತೊಗೊಂಡಾಗ ನಮಗೆ ಕಡಿಮೆಗೂ ಸಿಗುತ್ತೆ, ನೋಡೋದಕ್ಕೆ ಚೆನ್ನಾಗಿರೋ ಬಟ್ಟೆನೂ ಸಿಗುತ್ತೆ ಅನ್ನೋದು ಮೈಂಡ್ ಸೆಟ್ಟಲ್ಲಿ ಹಾಕೋಬಿಟ್ಟಿರ್ತೀವಿ. ಬಟ್ ಈ ರೀತಿ ಮಾಲ್ಗೆ ಈ ಥರ ಬ್ರ್ಯಾಂಡೆಡ್ ಬಟ್ಟೆಗೆ ಅಂತ ನಾವು ಹೋದಾಗ ನಾವು ಬಾರ್ಗಿಂಗ್ ಮಾಡೋದಕ್ಕಾಗಲ್ಲ. ಅಲ್ಲೇನಿರುತ್ತೋ ಅದನ್ನೇ ನಾವು ತೊಗೋಬೇಕಾಗುತ್ತೆ, ಅಷ್ಟೇ ಡಿಫ್ರೆನ್ಸು. ಬಟ್ ಏನು ಅಂದರೆ ನಮ್ಮದ್ರಲ್ಲಿ ಒಂದು 100 to 50 ಅಥವಾ 200 ಅಂತ ನೆನ್ಕೊಳ್ಳಿ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಹೇಳ್ಬೋದು. ಆ ಥರ ಎಕ್ಸ್ಪೆನ್ಸಿವ್ ಆದರೂ ನಾವು ಹೊರಗಡೆ ಹೋದಾಗ, ಈಗ ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಏನು ಹೇಳ್ತೀನಿ ಗೊತ್ತಾ, ಈಗ ನೀವೆಲ್ಲರೂ ಹೊರಗಡೆ ಹೋಗಿರ್ತೀವಿ ಅಂತ ಅಂದ್ಕೊಳ್ಳಿ, ಫಂಕ್ಷನ್ ಅಂತಲೇ ಅಂದ್ಕೊಳ್ಳಿ. ಈಗ ಯಾವ್ದಾದ್ರು ಫಂಕ್ಷನ್ಗೆ ಹೋಗಿರ್ತೀರ, ಆ ಫಂಕ್ಷನ್ಗೆ ಹೋಗಬೇಕು, ಈಗ ರಿಸೆಪ್ಷನ್ಗೆ ಹೋಗಬೇಕು ಅಂತಂದರೆ ರಿಸೆಪ್ಷನ್ ಬಟ್ಟೆನೇ ಹಾಕೋಬೇಕು ಅಲ್ವಾ. ಅದನ್ನು ಬಿಟ್ಬಿಟ್ಟು ನಾರ್ಮಲಾಗಿ ಈ ರೀತಿ ಬಟ್ಟೆ ಹಾಕೊಂಡು ಹೋದರೆ ರಿಸೆಪ್ಷನ್ಗೆ ನಮಗೇನು ಆ ಥರ ನಮಗೆ ಕಂಫರ್ಟಬಲ್ ಆಗಿದ್ದರೆ ಓಕೆ. ಬಟ್ ನೋಡೋರಿಗೆ ಏನು ಈ ರೀತಿ ಬಟ್ಟೆ ಹಾಕ್ಕೊಂಡು ಬಂದಿದ್ದಾರೆ ಅಂತ ಕೇಳ್ತಾರೆ, ಅಂದರೆ ಅನ್ಕೋತಾರೆ. ಸೊ ಅವಾಗ ನಾವೇನು ಮಾಡ್ತೀವಿ, ಆ ಥರ ಅನ್ಕೋತಾರೆ ಅಂತಲೇ ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತೀವಲ್ಲ, ಆ ರೀತಿ ನಾವು ಯಾರಿಗೂ ಕಮ್ಮಿ ಇರಬಾರ್ದು ಅನ್ನೋ ರೀತಿ ನಾವು ಏನು ಹೇಳ್ತಾರೆ, ನಮ್ಮ ಯೋಚನೆಗೂ ಮೀರಿ ಯೋಚನೆ ಅಂತ ಹೇಳಲ್ಲ, ನಮ್ಮ ಸ್ಟೈಲ್ಗೂ ಮೀರಿ ಸ್ಟೈಲ್ ಮಾಡ್ತೀವಲ್ಲ. ಸೊ ಅದನ್ನೇ ನಾನು ಹೇಳ್ತಾ ಇರೋದು.
ಆ ರೀತಿನೇ ನಾನು ಥಿಂಕ್ ಮಾಡ್ತಾ ಇರೋದು. ನಾವೇನಾದರೂ ಇವಾಗ ನಾವು ಹೊರಗಡೆ ಓಡಾಡೋದು ಜಾಸ್ತಿ, ನಾನು ಚೇತು ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ, ಚೇತುಗೆ ನನಗಿಂತ ಜಾಸ್ತಿ ಅವ್ರಿಗೆ ಇಷ್ಟ. ಸೊ ಹಿಂಗೆ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಎಲ್ಲರೂ ಕಪಲ್ಸ್ಗಳೆಲ್ಲ ತುಂಬ ಚೆನ್ನಾಗಿರೋ ಬಟ್ಟೆಗಳನ್ನ ಹಾಕೊಂಡ್ಬಂದಿರ್ತಾರೆ. ಅದನ್ನು ನೋಡಿ ನನಗೂ ಆಸೆ ಆಗುತ್ತೆ, ಈ ರೀತಿ ನಾನು ಡ್ರೆಸ್ ಮಾಡ್ಬೋದು ನಾನು ಚೇತು ಅಂತ. ಸೊ ಆ ರೀತಿ ಅನಿಸ್ದಾಗ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರೂ ಪರವಾಗಿಲ್ಲ, ಹೋಗೋದೇ ಸ್ವಲ್ಪ ಅಂದರೆ ಎಷ್ಟೋ ತಿಂಗ್ಳಿಗೊಂದ್ಸಲಿ ಟ್ರಿಪ್ಪಿಗೆ ಹೋಗ್ತೀವಲ್ವ. ಸೊ ಆವಾಗ ಈ ರೀತಿ ಬಟ್ಟೆಗಳನ್ನ ತೊಗೊಳ್ಳೋಣ, ಇದೇನು ತೊಗೊಂಡ್ರೆ ಒನ್ ಟೈಮ್ ಹಾಕ್ಕೊಳ್ಳೋದೇನಲ್ವಲ್ಲ, ಯಾವಾಗಲೂ ಹಾಕೋತಾ ಇರ್ತೀವಲ್ಲ ಅಂದ್ಬಿಟ್ಟು ನಾನು ತೊಗೋತೀನಿ. ಆ್ಯಂಡ್ ಅದು ಬಿಟ್ಟರೆ ನಾರ್ಮಲಾಗೆ ನಾನು ಶಾಪಿಂಗ್ ಮಾಡ್ತಾನೇ ಇರೋದಿಲ್ಲ. ಈ ರೀತಿ ಬಟ್ಟೆಗಳು ತೊಗೋತೀವಿ ಅಂತಲೇ ನಾನು ಜಾಸ್ತಿ ಶಾಪಿಂಗ್ ಮಾಡೋದಕ್ಕೆ ಹೋಗಲ್ಲ ಅಷ್ಟೇ. ಸಾರಿ, ಈಗ ತಾನೇ ಊಟ ಮಾಡಿದ್ದೀನಿ, ಅದು ಬೇರೆ ನಾನ್ ವೆಜ್ ತಿಂದಿದ್ದೀನಲ್ವಾ. ಸೊ ಎಸ್, ಅದಕ್ಕೋಸ್ಕರ ನಾನು ಈ ರೀತಿ ಶಾಪಿಂಗ್ನ ಪ್ಲ್ಯಾನ್ ಮಾಡ್ಕೋತೀವಿ ನಾನು ಚೇತು. ಏನೇ ಆದರೂ ಜಾಸ್ತಿ ಇನ್ವೆಸ್ಟ್ ಮಾಡಿ ನಾರ್ಮಲ್ ಬಟ್ಟೆಗಳು ತೊಗೊಳೋದಕ್ಕಿಂತ ಟ್ರಿಪ್ಗಳಿಗೆ ಅಂತ ಹೋಗ್ತೀವಿ ಅಂತ ಅಂದಾಗ ನಮ್ಮ ಶಾಪಿಂಗೇ ಆಗಲಿ ಏನೇ ಆಗಲಿ ಕಮ್ಮಿ ಮಾಡಿಬಿಡ್ತೀವಿ, ಕಂಪ್ಲೀಟ್ ಕಮ್ಮಿ ಮಾಡಿಬಿಡ್ತೀವಿ. ಅದರಲ್ಲಿ ಏನು ನಾನು ಚೇತು ಬಜೆಟ್ನ ಉಳಿಸ್ಕೊಂಡಿರ್ತೀವಿ, ಆ ಬಜೆಟಲ್ಲೇ ನಾವು ಈ ರೀತಿ ಬಟ್ಟೆಗಳನ್ನ ತೊಗೊಳೋದು. ಅದೊಂಥರ ಮನಿ ಸೇವಿಂಗ್ ಅಂತಲೇ ಹೇಳ್ಬೋದು. ಎಲ್ಲೆಲ್ಲೋ ದುಡ್ಡು ಖರ್ಚು ಮಾಡಿಕೊಂಡು ಏನೇನೋ ಮಾಡಿಕೊಂಡು ಮತ್ತೆ ಸಾಲ ಮಾಡ್ಕೊಂಡು ಬಟ್ಟೆ ತೊಗೊಳೋದು ಅಷ್ಟು ಚೆನ್ನಾಗಿರಲ್ಲ. ಒಂದು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರ, ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಅಷ್ಟೇ. ಈ ಟೆಕ್ನಿಕ್ ನಿಮ್ಗೇನಾದರೂ ಇಷ್ಟ ಆದರೆ, ಈ ಒಂದು ಥಿಂಗ್ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಫಾಲೋ ಮಾಡಿ, ಸುಮ್ಮನೆ ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡೋದಕ್ಕಿಂತ ಅಲ್ವಾ. ಫಸ್ಟು ನನ್ನ ಡ್ರೆಸ್ನ ನಾನು ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ನಾನು ತುಂಬ ಸಿಂಪಲ್ಲಾಗೆ ತೊಗೊಂಡೆ ಈ ಟಾಪ್ನ ತೊಗೊಂಡಿದ್ದೀನಿ. ನಿಮಗೆ ಕಲರ್ ವೇರಿಯೇಷನ್ ಏನು ಕಾಣಿಸ್ತಿದೆ ಅಂತ ಗೊತ್ತಿಲ್ಲ, ಸೊ ನಾನು ಕಲರ್ ಮೆನ್ಷನ್ ಮಾಡೋದಕ್ಕೆ ಹೋಗಲ್ಲ. ಒಂಥರ ಮಲ್ಟಿ ಕಲರ್ ಅಂತ ನೆನ್ಕೊಳ್ಳಿ, ತುಂಬ ಹೆವಿ ಡಾರ್ಕ್ ಅಂತ ಏನಿಲ್ಲ, ಲೈಟ್ ಕಲರ್ ಇದೆ. ಇದು ಬಂದು ಪ್ರೈಸ್ ಬಂದಿದ್ದು 400. ಈಗ ನಾರ್ಮಲಾಗಿ ನಾವು ಟಾಪ್ ತೊಗೋತೀವಲ್ವಾ, ನಾರ್ಮಲಾಗಿ ಟಾಪ್ ತೊಗೊಂಡ್ರೆ ಅದೆಷ್ಟು 350-400 ಅಷ್ಟೇ ಅಲ್ವಾ. ಸೊ ನನಗೇನು ಎಕ್ಸ್ಪೆನ್ಸಿವ್ ಅಂತ ನನಗನ್ನಿಸ್ಲಿಲ್ಲ, ಇದನ್ನೇ ನನಗೆ ಹೇಳಿದ್ದು. ನಾವು ಹೊರಗಡೆ ಬಟ್ಟೆ ಈ ರೀತಿ ಮಾಲ್ಗಳಲ್ಲಿ ಬಟ್ಟೆ ತೊಗೊಳಕ್ಕೆ ಹೋದಾಗ ನಾವು ಪ್ರೈಸ್ನ ಮತ್ತು ಬಟ್ಟೆನ ನೋಡಬೇಕಾಗತ್ತೆ. ಆ ರೀತಿ ನೋಡಿದಾಗ ನನಗಿದು ಇಷ್ಟ ಆಯಿತು ಟಾಪು, ಸೊ ಇದನ್ನು ನಾನು ತೊಗೊಂಡೆ. ಈ ಟಾಪಿಗೆ ನಾನು ಈ ರೀತಿ ಪ್ಯಾಂಟನ್ನು ತೊಗೊಂಡಿದ್ದೀನಿ. ನನಗೆ ಪ್ಯಾಂಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, 100 ರೂಪೀಸ್ ಜಾಸ್ತಿನೇ ಕೊಟ್ಟೆ ಅಂತ ಅನ್ಕೋತೀನಿ. ಈ ಪ್ಯಾಂಟ್ ಪ್ರೈಸ್ ಬಂದು 400. ಆ್ಯಕ್ಚುಲಿ ಇಲ್ಲೇ ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ರೆ ಒಂದು 300ಗೆಲ್ಲ ಸಿಗೋದು ಅಂತ ಅನ್ಕೋತೀನಿ. 100 ರೂಪೀಸ್ ಜಾಸ್ತಿ ಕೊಟ್ಟೆ, ಬಟ್ ಇಟ್ಸ್ ಓಕೆ. ಈ ರೀತಿ ನೋಡಿದರೆ ಇಲ್ಲೇ ತೊಗೊಳ್ಳುವೆ, ಬಟ್ ಇದು ತುಂಬ ಚೆನ್ನಾಗಿದೆ ಕ್ಲಾತು. ಕೆಳಗಡೆ ಫುಲ್ ಕೆಳಗಡೆ ಈ ರೀತಿ ಡಿಸೈನ್ನ ಕೊಟ್ಟಿದ್ದಾರೆ. ಈ ಪ್ಯಾಂಟ್ ಬಂದು ಎಮ್ ಸೈಜ್, ಸದ್ಯಕ್ಕೆ ನನಗೆ ಎಮ್ ಆಗುತ್ತೆ, ಬಟ್ ನಾನು ಎಲ್ಲದಕ್ಕೂ ಎಲ್ಲೇ ತೊಗೋತೀನಿ, ಯಾಕೆಂತಂದರೆ ನನಗೆ ಬೆಲ್ಲಿ ಫ್ಯಾಟ್ ಇದೆ. ಸೊ ಹಾಗಾಗಿ ಎಲ್ಲಿ ತೊಗೊಂಡ್ರೆ ನನಗೆ ಸ್ಟಿಚ್ ಆದರೂ ಹಾಕೋಬೋದು. ಈ ಸೈಡಿಗೆ ನಾನು ಫ್ರೀ ಬಿಟ್ಬಿಡ್ತೀನಿ, ಹಾಗಾಗಿ ನನಗೆ ಬೆಲ್ಲಿ ಫ್ಯಾಟ್ ಜಾಸ್ತಿ ಕಾಣಿಸೋದಿಲ್ಲ. ಎಮ್ ಸೈಜ್ ತೊಗೊಂಡ್ರೆ ಇದಿಷ್ಟು ಟೈಟ್ ಬರುತ್ತಲ್ವ, ಆವಾಗ ಬೆಲ್ಲಿ ಫ್ಯಾಟ್ ಕಾಣಿಸುತ್ತೆ. ಸೊ ಈ ಗ್ಯಾಪಿಗೋಸ್ಕರ ನಾನು ಎಲ್ ಸೈಜ್ ತೊಗೋಬೇಕಾಗುತ್ತೆ. ಬಟ್ ಈ ಟಾಪು ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಇದು ಎಮ್ಮೆ ತೊಗೊಂಡಿದ್ದೀನಿ. ಒಂದೊಂದು ಬ್ರ್ಯಾಂಡೆಡ್ ಒಂದೊಂದು ಡಿಫ್ರೆನ್ಸ್ ಇರುತ್ತೆ. ಸ್ವಲ್ಪ ಲೂಸೇ ಇದೆ ಎಮ್ಮಾದ್ರೂ. ನಾನು ಇದೇ ಟೈಟ್ ಆಗುತ್ತೆ ಅಂದ್ಕೊಂಡಿದ್ದೆ, ಕರೆಕ್ಟಾಗಿ ಆಗುತ್ತೆ, ಬಟ್ ಸ್ವಲ್ಪ ಲೂಸ್ ಇದೆ. ಅದನ್ನು ನಾನು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಸೊ ನನ್ನದೇ ಸ್ಟಿಚಿಂಗ್ ಮಿಷಿನ್ ಇರೋದ್ರಿಂದ ಹೊರಗಡೆ ಏನು ಸ್ಟಿಚ್ ಹಾಕೋದಕ್ಕೆ ನಾನು ಹೋಗೋದಿಲ್ಲ. ಸ್ವಲ್ಪ ಎಸ್, ಇದಾದಮೇಲೆ ಒಂದೇ ನಾನು ಬಟ್ಟೆ ತೊಗೊಂಡಿದ್ದಷ್ಟೇ. ಸೊ ಬಟ್ಟೆ ಆಲ್ರೆಡಿ ತುಂಬ ಇದೆ, ಅದನ್ನೇ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳೋದಕ್ಕೆ ಹೋಗಿಲ್ಲ ನಾನು ಜಾಸ್ತಿ. ಸ್ಯಾರಿ ಒಂದು 2 ದೇವಸ್ಥಾನ ಹೋಗ್ತಾ ಇರೋದು, ಸೊ ಹಾಗಾಗಿ ಏನಕ್ಕೆ ಬಟ್ಟೆ ಎಲ್ಲ ತೊಗೊಳೋದು ಜಾಸ್ತಿ ಅಂತ ಬೇಡ ಅಂದ್ಬಿಟ್ಟು ಸುಮ್ಮನೆ ಅದೇ. ಈ ಶರ್ಟು ಆ್ಯಕ್ಚುಲಿ ಇದು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಈ ಶರ್ಟ್ ತುಂಬ ಚೆನ್ನಾಗಿದೆ. ಈ ಶರ್ಟ್ ಬಂದು ಮ್ಯಾಕ್ಸಲ್ಲಿ ನೋಡಿದೆ, ಸೇಮ್ ಶರ್ಟು, ಸ್ವಲ್ಪ ಸ್ಟೈಲಿಶಲ್ಲಿ ಡಿಫ್ರೆನ್ಸ್ ಇತ್ತು ಅಷ್ಟೇ, ಲಿಟಲ್ ಬಿಟ್ಸ್ ಡಿಫ್ರೆನ್ಸ್ ಅಷ್ಟೇ, ತುಂಬ ಜಾಸ್ತಿ ಇಲ್ಲ. ಏನು ಅಂದರೆ ಮ್ಯಾಕ್ಸಲ್ಲಿ ಇದೇ ಶರ್ಟು 999 ಇದೆ. ಇದು ಫಸ್ಟ್ ಮ್ಯಾಕ್ಸಿಗೆ ಹೋಗಿ ನೋಡ್ಕೊಂಡು ಬಂದೆ ಶರ್ಟೆಲ್ಲ ಯಾವ ರೀತಿ ಇದೆ ಅಂತ. ಚೇತುಗೆ ಈ ಥರ ಸ್ಟೈಲಿಶ್ ಶರ್ಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತಲ್ಲ, ಅದನ್ನು ತೊಗೊಳ್ಳಿ ಅಂತ 999 ಇತ್ತು. ಇದನ್ನು ನಾನು ಜುಡಿಯೋದಲ್ಲಿ ಹೋಗಿದ ತಕ್ಷಣ ಸಿಕ್ತು, ನೋಡಿದ್ರೆ ಕಾಣಿಸ್ತಿದೆಯಾ 499, 500 ಕಮ್ಮಿಗೆ ಸಿಗ್ತಿದೆ. ಈ ರೀತಿ ನೋಡಿ ನಾವು ವೇರಿಯೇಷನ್ ಮಾಡಿ ತೊಗೋಬೇಕು. ಲಾಸ್ಟ್ ಇಯರ್ ನಾನು ಬೇರೆ ತೊಗೊಂಡಿದ್ದೆ,
ಅದು ಸ್ವಲ್ಪ ಎಕ್ಸ್ಪೆನ್ಸಿವೇ ಇತ್ತು, ಬಟ್ ಏನೋ ಮಾಡೋದಕ್ಕಾಗಲ್ಲ. ಈ ಶರ್ಟ್ ತುಂಬ ಇಷ್ಟ ಆಯಿತು ನನಗೆ ಇಷ್ಟ ಆಯಿತು. ಆ್ಯಕ್ಚುಲಿ ಚೇತಿಗೆ ಇಷ್ಟ ಆಯಿತು ಇಲ್ಲೋ ಗೊತ್ತಿಲ್ಲ, ನನಗೆ ಇಷ್ಟ ಆಗ್ಬಿಟ್ಟು ತೊಗೊಳ್ಳೇಬೇಕು ಅಂತ ಕೊಟ್ಟೆ. ಅವರು ಆಮೇಲೆ ನೋಡಿ ನಿಧಾನಕ್ಕೆ ನೋಡಿ ಚೆನ್ನಾಗಿದೆ ಬಟ್ಟೆ ಅಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿದ್ರು. ಈ ಶರ್ಟಿಗೆ ನಾನು ಈ ಶರ್ಟ್ ತೊಗೊಳ್ಳಿ ಅಂದ್ಬಿಟ್ಟು ವೈಟ್ ಸೆಲೆಕ್ಟ್ ಮಾಡಿದ್ದೆ, ಬಟ್ ನನ್ನ ಸಿಸ್ಟರು ಮತ್ತು ಚೇತು ವೈಟು ಅಷ್ಟು ಸೂಟ್ ಆಗಲ್ಲ ಅಂದ್ಬಿಟ್ಟು ಬ್ಲ್ಯಾಕನ್ನ ಹೇಳಿದ್ರು. ಸೊ ಬ್ಲ್ಯಾಕೇ ಇರಲಿ ಅಂದ್ಬಿಟ್ಟು ಬ್ಲ್ಯಾಕ್ ಸೆಲೆಕ್ಟ್ ಮಾಡಿ. ಅವ್ರಿಗೆಲ್ಲ ಆಗುತ್ತೆ, ಬಟ್ ಈ ಥರ ಬ್ರ್ಯಾಂಡ್ ವೈಸ್ ನೋಡ್ತೀನಿ ಅಂದರೆ ಹೆಮ್ಮೆ ಆಗುತ್ತೆ. ಟಿ ಶರ್ಟ್ ಮಾತ್ರ ನಾನು ಎಲ್ಲೇ ತೊಗೊಂಡೆ, ಸ್ವಲ್ಪ ಇದೊಂದೇ ಟಿ ಶರ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ ಕೇಸ್ ಆ ಶರ್ಟ್ ಹಾಕ್ಕೊಳ್ತಾ ಇದ್ದಾಗ ಈ ಟಿ ಶರ್ಟ್ ಆದರೂ ಹಾಕ್ಕೊಂಡು ಎಲ್ಲರೂ ಹೊರಗಡೆ ಹೋಗ್ತಾರೇನೋ ಅಂದ್ಬಿಟ್ಟು ಎಲ್ಲೇ ತೊಗೊಂಡು ಸೆಲೆಕ್ಟ್ ಮಾಡಿದ್ದು. ಈ ಶರ್ಟ್ ಮಾತ್ರ ಎಮ್ ಸೈಜ್. ಇದಾದಮೇಲೆ ನೆಕ್ಸ್ಟ್ ಬಂದು ನನ್ನ ಮಗಳಿಗೆ, ಅವಳಿಗೆ ಆ್ಯಕ್ಚುಲಿ ವಿಶಾಲ್ ಮಾರ್ಟಲ್ಲೇ ಯಾವಾಗಲೂ ಬೈ ಮಾಡೋದು ನಾನು. ಬಟ್ ಈ ಸಲ ಹೋದಾಗ ಅವಳು ನಾವು ಬಟ್ಟೆ ತೊಗೋಬೇಕಾದ್ರೆ ನನಗೂ ಬೇಕು ಅಂತಿದ್ಲಲ್ಲ ಅಂದ್ಬಿಟ್ಟು ನೋಡೋಣ ಒಂದು ಸೆಲೆಕ್ಟ್ ಮಾಡೋಣ ಅಂದ್ಬಿಟ್ಟು ತೊಗೊಂಡೆ. ಇದು ಒಂಥರ ಲ್ಯಾವೆಂಡರ್ ಕಲರು. ನಿಮಗೆ ಕ್ಯಾಮ್ರಾದಲ್ಲಿ ಸ್ವಲ್ಪ ಡಲ್ಲಾಗಿ ಕಾಣಿಸ್ತಿದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ತಿದೆ ಕಲರು. ಈ ರೀತಿ ಲ್ಯಾವೆಂಡರ್ ಕಲರ್ ಇದೆ. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು. ಆ್ಯಕ್ಚುಲಿ ಏನು ಅಂದರೆ ಅವಳು ಸಣ್ಣಕ್ಕಿದ್ದಾಳೆ, ಅದಕ್ಕೆ ಅಷ್ಟು ಏನು ಹೇಳ್ತಾರೆ ಬಬ್ಲಿಯಾಗಿ ಕಾಣೋದಿಲ್ಲ. ಇದೇ ಡ್ರೆಸ್ನ ಸ್ವಲ್ಪ ಗುಂಡಕ್ಕೆ ಮುದ್ದಾಗಿರ್ತಾರಲ್ಲ ಮಕ್ಳುಗಳು, ಹೆಣ್ಮಕ್ಳುಗಳು ಅವ್ರು ಹಾಕೊಂಡ್ರೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಗೊತ್ತಾ. ಬಟ್ ನನ್ನ ಮಗಳು ಸಣ್ಣಕ್ಕಿರೋದ್ರಿಂದ 4 to 5 years, ಅವಳಿರೋದು 6 years ಈಗ. ಬಟ್ ಇದೇ ಪ್ಯಾಂಟು ಲೂಸ್ ಅವಳಿಗೆ ಇಷ್ಟ ಆಗುತ್ತೆ ಅಷ್ಟೇ ಸೈಜ್. ಏನು ತಿನ್ನಲ್ಲ ಅಂತಾಳೆ, ಅದಕ್ಕೆ ಆ ರೀತಿ ಇರೋದು. ಸೊ ಇದು ಇವೆರಡು ಅವಳಿಗೆ ಅಂತ ತೊಗೊಂಡಿದ್ದು. ಇದ್ರ ಪ್ರೈಸ್ ಬಂದು 400. ಇವೆರಡರಿಂದ ಸೇರಿ 400. ನಾರ್ಮಲಿ ಹೊರಗಡೆ ತೊಗೋತೀನಿ ಅಂತಂದ್ರು ಒಂದು ಅಷ್ಟೇ ಆಗುತ್ತೆ ಅನ್ಕೋತೀನಿ. ನನ್ನ ಪ್ರಕಾರ ಅಷ್ಟು ಕಮ್ಮಿ, ಇದಕ್ಕಿಂತ ಕಮ್ಮಿ ನಾನು ಸರಿಯಾಗಿ ನೋಡಿಲ್ಲ ಅನ್ಕೋತೀನಿ. ಮೇ ಬಿ ನಾನು ತೊಗೊಂಡು ಇಲ್ಲ ಅನ್ಕೋತೀನಿ, ಯಾಕೆಂದರೆ ಇಲ್ಲಿಲ್ಲ ತೊಗೊಳೋದ್ರಿಂದ. ಟಿ ಶರ್ಟ್ ಬಂದು 200, ಶರ್ಟ್ ಬಂದು 500 ಹೇಳಿದೆ ಅಲ್ವಾ. ಅದಾದಮೇಲೆ ಈ ರೀತಿ ಆಕ್ಸಸರೀಸ್ ಎಲ್ಲ ಇರುತ್ತೆ. ಕಾಟನ್ ಪ್ಯಾಡ್ಸು ಇದೇನಕ್ಕೆಲ್ಲ ಮೇಕಪ್ ರಿಮೂವರ್ಗೆ ಇದಕ್ಕೆ ಅಂದ್ಬಿಟ್ಟು ತೊಗೊಂಡೆ. 79 rupees ಒಂದು. ಇದನ್ನು ಜುಡಿಯೋದಲ್ಲೇ ತೊಗೊಂಡಿದ್ದು. ಮತ್ತು ಒಂದು ಶಾರ್ಟ್ಸು. ಈ ಶಾರ್ಟ್ಸ್ ನಾವು ಶಾರ್ಟ್ ಡ್ರೆಸ್ಗಳು ಮತ್ತು ಶಾರ್ಟ್ಸ್ ಎಲ್ಲ ಹಾಕೋತೀವಲ್ಲ, ಅದಕ್ಕೆ ಯೂಸ್ ಆಗಲಿ ಅಂದ್ಬಿಟ್ಟು ತೊಗೊಂಡೆ. ತುಂಬ ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬಂದು 200, ಬಟ್ ಟ್ಯಾಗು ನೋಡೋಕ್ಕೆ ಹೋಗಿ ಕಳೆದುಬಿಟ್ಟಿದ್ದೀನಿ. 200 rupees ನನಗೆ ವರ್ತ್ ಅಂತಲೇ ಅನ್ನಿಸ್ತು. ಕ್ವಾಲಿಟಿ ವೈಸ್ ಮಾತ್ರ ಸಕ್ಕತ್ತಾಗಿದೆ. ಆ್ಯಂಡ್ ಅದಾದಮೇಲೆ ಇದೊಂದು ಕ್ಲಿಪ್ಪು, ಬ್ಲ್ಯಾಕ್ ಕಲರ್ ಕ್ಲಿಪ್ಪು. ಏನು ಅಂತ ಅಂದರೆ ದಪ್ಪದು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ, ಈ ಟೈಮಲ್ಲಿ ಸಿಕ್ಕಾಪಟ್ಟೆ ಶೆಕೆ. ನಾವು ಹೊರಗಡೆ ಹೋದರೆ ಇಷ್ಟು ದಪ್ಪದು ಒಂದಿತ್ತು, ನಾನು ಹೊರಗಡೆ ಹೋದಾಗ ತೊಗೊಂಡಿದ್ದೆ. ಬಟ್ ನನ್ನ ಮಗ ಹೊಡೆದಾಕ್ಬಿಟ್ಟು ಹಾಳು ಮಾಡಿಬಿಟ್ಟ. ಆ್ಯಂಡ್ ಇದೊಂದು ಇರಲಿ ಅಂದ್ಬಿಟ್ಟು ಈ ಕ್ಲಿಪ್ಪನ್ನ ತೊಗೊಂಡಿದ್ದೀನಿ. ಎಷ್ಟು ಗೊತ್ತಾ, 80 rupees ಜೇತು ಅದನ್ನೇ ಹೇಳ್ತಿದ್ರು. ಈ ಕ್ಲಿಪ್ಪಿಗೆ 80 rupees ಕೊಡಬೇಕಲ್ಲ, ಇನ್ನೂ ಈ ಚಿಕ್ಕ ಪುಟ್ಟದಕ್ಕೆ ಇಷ್ಟೊಂದು ಕೊಡಬೇಕಲ್ಲ, ಇನ್ನು ಎಷ್ಟು ಲಾಭ ಮಾಡ್ತಾರೆ ಇವರೆಲ್ಲ ಅಂತಿದ್ರು. ಬಟ್ ಇದು ಮ್ಯಾಟ್ ಫಿನಿಶಿಂಗ್ ಇದೆ, ಬ್ಲ್ಯಾಕ್ ಕಲರ್. ನಂಗೆ ಬ್ಲ್ಯಾಕ್ ಅಂದರೆ ತುಂಬ ಇಷ್ಟ. ಮ್ಯಾಟ್ ಫಿನಿಶಿಂಗ್ ಇದೆ, ಆ ಕಾರಣಕ್ಕೆ ತೊಗೊಂಡಿದ್ದು. ನಾನು ನನ್ನ ತಂಗಿ ಇಬ್ಬರು ಹೋಗಿದ್ವಲ್ಲ, ಸೊ ನಮ್ಮ ಆಂಟಿ ಮಗಳ ಸ್ಪಂದನ ಅವಳು ತೊಗೊಂಡಿದ್ದು. ಇದನ್ನು ತೊಗೊಂಡಿದ್ದು. ಆ್ಯಂಡ್ ನೈಲ್ ಪಾಲಿಶ್ ರಿಮೂವರು, ಅವಳು ನೈಲ್ ಪಾಲಿಶ್ ತೊಗೊಂಡಿದ್ದಾಳೆ, ಮತ್ತು ನೈಲ್ ಪಾಲಿಶ್ ರಿಮೂವರು ತೊಗೊಂಡಿದ್ದಾಳೆ. ನಾನು ನೈಲ್ ಪಾಲಿಶ್ ರಿಮೂವರು ಮತ್ತು ಒಂದು ಲಿಪ್ಸ್ಟಿಕ್ ತೊಗೊಂಡಿದ್ದೀನಿ. ಅದನ್ನು ತೋರಿಸೋಣ ಅಂದರೆ ನಾನು ಆಲ್ರೆಡಿ ಅದನ್ನು ಯೂಸ್ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದೆ ಅದು ಕಾಂಬಿನೇಷನ್. ಈ ರೀತಿ ಮರೂನ್ ಕಲರ್ಗೆ ಅದು ಒಂಥರ ಬೇಜ್ ಕಲರ್ ಥರ ಇದೆ, ತುಂಬ ಚೆನ್ನಾಗಿದೆ ಅದು ಕೂಡ. ಅದನ್ನು ತೊಗೊಂಡಿದ್ದು. ಆ್ಯಂಡ್ ಇದು ಸಾಕ್ಸು, ಜೊತೆಗೆ ಶೂ ಏನಾದ್ರು ಹಾಕ್ಕೊಂಡ್ರೆ ಸಾಕ್ಸ್ಗಳಿರಲಿ ಅಂದ್ಬಿಟ್ಟು ಅದನ್ನು ತೊಗೊಂಡ್ರು. ಇದು ಬಂದು 50 rupees, ನಾರ್ಮಲ್ ಅಷ್ಟೇ ಇರುತ್ತೆ ಅಂದ್ಕೋತೀನಿ. ನೆಗಡಿ ಆಗ್ಬಿಟ್ಟಿದೆ ನನಗೆ. ನಂಗೆ ಈ ಥರ ಬ್ಯಾಗ್ಗಳು ಕೊಡ್ತಾರಲ್ವ, ನಂಗೆ ತುಂಬ ಇಷ್ಟ ಆಯಿತು. ಈ ಥರ ಬ್ಯಾಗ್ಗಳನ್ನ ಇಟ್ಕೊಳ್ಳೋದಕ್ಕೆ ಅಂತಲೇ ಒಂಥರ ಖುಷಿ ಆಗುತ್ತೆ, ಚೆನ್ನಾಗಿದೆ ಆ ಥರ ಬ್ಯಾಗ್. ಆ್ಯಂಡ್ ಇನ್ನೊಂದು ಏನು ಅಂದರೆ, ಹೊರಗಡೆ ಅದಾದಮೇಲೆ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ. ನಾನು, ನನ್ನ ಸಿಸ್ಟರು, ನನ್ನ ಫ್ರೆಂಡು, ನನ್ನ ತಮ್ಮ ಎಲ್ಲ ಹೋಗಿದ್ವಿ. ಅಂದರೆ ಅವತ್ತಿನ ದಿನವೇ ಇದನ್ನು ಲೂಲು ಮಾಲ್ಗೆ ಹೋಗಾದ್ಮೇಲೆ ಚಿಕ್ಕಪೇಟೆಗೆ ಹೋಗಿದ್ವಿ. ನಮ್ಮ ಆಂಟಿಗೆ ಸ್ಯಾರಿ ಮತ್ತು ನಾವು ಪರ್ಸ್ನಲಾಗಿ ನಾವು ಏನೇನೋ ಮನೆಗೆ ಐಟಮ್ಗಳನ್ನ ತೊಗೊಳ್ಳೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಸಂಡೇ ಬಜಾರ್ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು. ಇನ್ನು ಕಾರು ವೆಹಿಕಲಲ್ಲಿ ಹೋಗ್ತೀನಿ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಅದಕ್ಕಿಂತ ಕಷ್ಟ ನಾವು ಹೋಗೋದಕ್ಕಿಂತ ಬರೋದು
ಟ್ರಾಫಿಕ್ನ ತಪ್ಪಿಸ್ಕೊಳ್ಳೋದಿದೆಯಲ್ಲ ಅದಂತೂ ಹೆವಿ ಕಷ್ಟ. ಅದರಿಂದನೇ ನಾವು ಬೇಜಾರಾಗ್ಬಿಟ್ಟು ತೊಗೊಳೋದೇ ಬೇಡ, ಹೋದರೆ ಇಬ್ಬರೇ ಹೋಗ್ಬಿಟ್ಟು ಏನಾದರೂ ಹೆಂಗಾದರೂ ಮಾಡಿ ತೊಗೊಂಡು ಬಂದ್ಬಿಡ್ಬೋದು. ಅಥವಾ ಮೆಟ್ರೋದಲ್ಲಿ ಹೋಗಿ ಈ ಥರ ವೆಹಿಕಲಲ್ಲಿ ನಮ್ಮ ಓನ್ ವೆಹಿಕಲ್ಗಿಂತ ನಾವು ವೆಹಿಕಲ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಅಂತಿದ್ರು. ಅಂದರೆ ಬಸ್ಸಲ್ಲಿ, ಟ್ರೈನಲ್ಲಿ ಈ ರೀತಿ ಹೋದರೆ ಆರಾಮಾಗಿ ಹೋಗಿ ಬರ್ಬೋದಲ್ಲ ಅಂತ. ಆ್ಯಂಡ್ ಈ ಪ್ಯಾಂಟ್ಗಳು ಲೆಗಿನ್ಸ್ ಪ್ಯಾಂಟು. ಇದಕ್ಕೆ ನಮ್ಮೂರಲ್ಲಿ ಅಂಗಡಿ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ 220 ಕೊಟ್ಟಿದ್ದೆ, ಬಟ್ ಇಲ್ಲಿ 150 ರೂಪೀಸ್ ಅಷ್ಟೇ. ತುಂಬ ಚೆನ್ನಾಗಿದೆ ಪ್ಯಾಂಟ್ ಮಾತ್ರ. ಅಂದರೆ ಒಂದು ಸ್ವಲ್ಪ ವೇರಿಯೇಷನ್ ಇದೆ ಪ್ಯಾಂಟ್ಗಳಲ್ಲಿ, ಇಲ್ಲ ಅಂತ ಹೇಳ್ತಿಲ್ಲ, ವೇರಿಯೇಷನ್ ಇದೆ. ಅಂದರೆ ಸ್ವಲ್ಪ ಲಿಟಲ್ ಬಿಟ್ ಆಫ್ ಕ್ಲಾತಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ, ಬಟ್ ವರ್ತ್ ಅಂತಲೇ ಅನ್ನಿಸ್ತು ಈ ರೀತಿ. ಆ್ಯಂಡ್ ಇನ್ನೊಂದು ತುಂಬ ಜನ ಇಷ್ಟಪಡೋದು ಲೆಗಿನ್ಸು ಈ ರೀತಿ ಮಾರ್ಕ್ಗಳು ಇರೋದ್ರಿಂದನೇ ಅನ್ಕೋತೀನಿ, ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ ಅಂತ. ಸೊ ಇದು ಕೂಡ 150ಗೆ ಸಿಕ್ತಲ್ಲ, ಖುಷಿ ಆಗ್ಬಿಟ್ಟು ನಾನು 4 ಲೆಗಿನ್ಸ್ ಪ್ಯಾಂಟ್ ತೊಗೊಂಡೆ. ಒಂದು ಬ್ಲೂ, ಒಂದು ಇನ್ನೊಂದು ಡಾರ್ಕ್ ಬ್ಲೂ ಆ್ಯಂಡ್ ಪಿಂಕ್ ಇರಲಿ ಅಂದ್ಬಿಟ್ಟು ಎಕ್ಸ್ಟ್ರಾ ತೊಗೊಂಡೆ. ಈಗ ಆಲ್ರೆಡಿ ವೈಟ್ 220 ರೂಪೀಸ್ ಕೊಟ್ಟು ತೊಗೊಬಿಟ್ಟಿದ್ದೀನಿ. ಆ್ಯಂಡ್ ಅನದರ್ ಒನ್ ಬ್ಲ್ಯಾಕ್. ಈ ಬ್ಲ್ಯಾಕೆ ಅದರ ನಂತರ 4 ಜೊತೆ 3 ಜೊತೆನೂ ಇದೆ. ಅದು ಏನು ಮಾಡ್ತೀನಿ ಅಂದರೆ ಡೈಲಿ ಯೂಸ್ಗೆ ಹಾಕ್ಕೋಬೇಕಾಗುತ್ತೆ ಅಷ್ಟೇ. ಅದಾದಮೇಲೆ ಇನ್ನೊಂದು ನನ್ನ ಮೋಸ್ಟ್ ಫೇವ್ರೇಟ್ ಅಂತ ಅಂದರೆ ತೋರಿಸ್ತೀನಿ. ನನ್ನ ಮೋಸ್ಟ್ ಫೇವ್ರೇಟ್ ಬಂದು ಸ್ಲಿಪ್ಪರ್. ಬಟ್ಟೆ ಹೇಗೆ ಎಷ್ಟು ಇಷ್ಟಪಡ್ತೀನೋ ಅದೇ ರೀತಿ ನನಗೆ ಸ್ಲಿಪ್ಪರ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಕಲೆಕ್ಷನ್ ಮಾಡೋದಕ್ಕೆ ಇಷ್ಟ ಅಂತ ಹೇಳ್ತಿಲ್ಲ, ಬಟ್ ನನಗೆ ಸ್ಲಿಪ್ಪರ್ ನೋಡಿದ ತಕ್ಷಣ ಇಷ್ಟ ಆಗ್ಬಿಡುತ್ತೆ, ತೊಗೋಬೇಕು ಅಂತಲೇ ಅನಿಸ್ಬಿಡುತ್ತೆ. ಈ ಟೈಮಲ್ಲಿ ಚೇತು ಮಾತ್ರ ಈ ಸಲ ಹೋಗಿದ್ವಲ್ಲ, ಇವಾಗ ಚೇತು ಏನು ಅಂದಿಲ್ಲ, ತಗೋ ಅಂತ ಹೇಳಿದ್ರು. ಹಾಗಾಗಿ ಈ ಸ್ಲಿಪ್ಪರ್ನ ತೊಗೊಬಿಟ್ಟೆ. ತುಂಬ ಚೆನ್ನಾಗಿದೆ. ನಿಮಗೆ ಕ್ಯಾಮ್ರಾದಲ್ಲಿ ನೋಡೋದಕ್ಕೆ ಯಾವ ರೀತಿ ಕಾಣಿಸ್ತಿದೆಯೋ ಗೊತ್ತಿಲ್ಲ, ಬಟ್ ರಿಯಲಿ ನೋಡೋದಕ್ಕೆ ಸಕ್ಕತ್ತಾಗಿದೆ. ನಮ್ಮ ಆಂಟಿ ಮಗಳು ನೋಡಿದ ತಕ್ಷಣ ಯಾವಳು ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ತಗೋ ಅಕ್ಕ ಅಂತ ಹೇಳ್ತಿದ್ಲು. ಇದ್ರ ಪ್ರೈಸ್ ಬಂದು 500. ನಾರ್ಮಲಾಗಿ ಹೀಲ್ಸ್ ಎಲ್ಲ ಬರೋದು 400ಇಂದ ಸ್ಟಾರ್ಟ್ ಆಗುತ್ತೆ, ಅಥವಾ 300ಇಂದ ಸ್ಟಾರ್ಟ್ ಆಗುತ್ತೆ. ಬಟ್ ನಾನು ಜುಡಿಯೋದಲ್ಲಿ ತೊಗೊಂಡಿರೋದ್ರಿಂದ 500 ಕೊಡಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಬಾರ್ಗಿನ್ ಮಾಡೋದಕ್ಕಾಗಲ್ವಲ್ಲ. ಸೊ ಇದ್ರ ಸೈಜ್ ಬಂದು 38 ಸೈಜ್ ಇದೆ, 38. ಇನ್ನೊಂದು ವೇರಿಯೇಷನ್ ಸೇಮ್ ಅಲ್ಲೇ ತೊಗೊಂಡಿದ್ದು. ಇದ್ರ ಸೈಜ್ ಬಂದು 37 ಕಾಣಿಸ್ತಿದೆ, ಉಲ್ಟಾ ಕಾಣಿಸ್ತಿದೆ. ಅದು 38, 37 ಒಂದೊಂದ್ಸಲಿ ಒಂದೊಂದು ಬ್ರ್ಯಾಂಡ್ ವೈಸ್ ಆ ರೀತಿ ಇರುತ್ತೆ. ಇದು ನಾನು ನಾರ್ಮಲಾಗಿ ಜೀನ್ಸ್ಗಳಿಗೆ ಹಾಕ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಇದು ಕುರ್ತೀಸ್ಗಳಿಗೆ ಹಾಕ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ತೊಗೊಂಡೆ. ಸ್ಯಾರಿ ಅಥವಾ ಸ್ಯಾರಿಗಾಗುತ್ತಾ ಇಲ್ವೋ ಗೊತ್ತಿಲ್ಲ, ಆಗುತ್ತೆ. ಕುರ್ತೀಸ್ಗೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಹೀಲ್ಸು ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ, ಬಟ್ ಏನು ಮಾಡೋದು, ಇಷ್ಟ ಆಗ್ಬಿಡುತ್ತಲ್ಲ, ತೊಗೊಳ್ಳೇಬೇಕು. ನನ್ನ ತಂಗಿ ಅಂತ ಇಲ್ಲಿ ಎಷ್ಟು ಸ್ಲಿಪ್ಪರ್ಸ್ನ ತೊಗೋತೀಯ ನೀನು ಅಂತ, ಅಷ್ಟು ಸ್ಲಿಪ್ಪರ್ಸ್ ಇದೆ. ಎಷ್ಟಿದೆ ಅಂದರೆ ಸದ್ಯಕ್ಕೆ ನನ್ನ ಹತ್ರ ಹೇಳೋದು ಕಮ್ಮಿನೇ, ಏನು 23 ಪೇರ್ ಸ್ಲಿಪ್ಪರ್ಸ್ ಇದೆ ಅಂತಲೇ ಹೇಳ್ಬೋದು. ಚೇತು ಅದೇ ಹೇಳ್ತಿದ್ರು, ಏನು ಹೇಳ್ತಿದ್ರು ಅಂದರೆ ನೀನೊಬ್ಳಿಗೆ ಅಷ್ಟೆಲ್ಲ ಬೇಕಾಯ್ತದೆ, ನೀನು ಬೇಡ ಅಂತ ಅಂದರೆ ಹೇಳು, ಯಾರಿಗಾದ್ರು ಕೊಟ್ಬಿಡು, ಸುಮ್ಮನೆ ಏನಕ್ಕೆ ಇಟ್ಕೊಂಡಿದ್ಯಾ, ಹಾಕೊಳ್ಳಲ್ಲ ನೀನು ಅಂತ ಹೇಳ್ತಾರೆ. ಬಟ್ ನಾನು ಬೇರೆಯವ್ರ ಹಾಗೆ ಹಾಕ್ಕೊಳ್ದೆ ಜೋಪಾನವಾಗಿ ಎತ್ತಿಡೋದಿಲ್ಲ. ಅದನ್ನು ತೊಗೊಂಡಿದ್ದೀನಿ ಅಂದರೆ ಬಟ್ಟೆನೇ ಆಗಿರ್ಬೋದು, ಸ್ಲಿಪ್ಪರ್ಸ್, ಈ ರೀತಿ ನಾನು ಏನು ಓನಾಗಿ ನಾನು ಬೈ ಮಾಡ್ತೀನಿ ಅದನ್ನು ನಾನು ಯೂಸ್ ಮಾಡೇ ಮಾಡ್ತೀನಿ. ಅಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ತೊಗೊಂಡಿದ ತಕ್ಷಣ ಅದನ್ನು ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡ್ತೀನೋ, ಯಾವಾಗ ಹಾಕೋತೀನೋ ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ. ಆವಾಗ ಮಿಸ್ ಮಾಡದೆ ಬೇಗ ಹಾಕ್ಕೊಬಿಡ್ತೀನಿ. ಯಾವ್ದಾದ್ರು ಫಂಕ್ಷನ್ ಬರಲಿ ಅಂತ ಕಾಯ್ತಾ ಇರ್ತೀನಿ, ಇವಾಗ ಹಾಕ್ಕೊಂಡ್ಬಿಡ್ತೀನಿ. ಆ್ಯಂಡ್ ಚಿಕ್ಕಪೇಟೆಗೆ ಹೋಗಿದೆ ಅಂತ ಹೇಳಿದ್ನಲ್ಲ, ನಾನು ಹೇಳಿದೆ ಮನೆಗೆ ಏನೇನೋ ಸ್ವಲ್ಪ ಐಟಮ್ ತೊಗೋಬೇಕು ಅಂತ. ಅದರಲ್ಲಿ ಇದು ಒಂದು ಬೆಡ್ ಸ್ಪ್ರೆಡು. ಏನಂದರೆ ನನ್ನ ಮಗ ಈ ರೀತಿ ಬೆಡ್ ಸ್ಪ್ರೆಡ್ನೆಲ್ಲ ಹಾಳು ಮಾಡಿ ಮಡಗಿದ್ದಾನೆ. ಏನಾದರೂ ಆಟ ಆಡಬೇಕಾದ್ರೆ ಹಿಂಗೆ ಕಿತ್ತಾಕೋದು, ಹೊಡೆದಾಕೋದು ಆ ರೀತಿ ಮಾಡಿದ್ದಾನೆ. ಸೊ ಹಾಗಾಗಿ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ. ನಾವು ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೆ ಅಲ್ಲೇ ಸೈಡಲ್ಲೇ ಸೇಲ್ ಮಾಡ್ತಾಯಿದ್ರು, ಅವ್ರ ಹತ್ರ ತೊಗೊಂಡಿದ್ದು. 2ರಿಂದ 600 ಆಯಿತು, ಒಂದಕ್ಕೆ 300 ಕೊಟ್ವಿ. ಕಿಂಗ್ ಸೈಜ್ ಬೆಡ್ ಸ್ಪ್ರೆಡ್ ಇದು. ಆ್ಯಕ್ಚುಲಿ ಈ ರೀತಿ ಡಿಸೈನ್ ಬರುತ್ತೆ, ಕಾಣಿಸ್ತಿದೆಯಾ ಫ್ಲವರ್. ಇದು ಓಪನ್ ಮಾಡಿ ತೋರಿಸೋದಕ್ಕಾಗಲ್ಲ, ಬಟ್ ಆದರೂ ನಾನು ಪಿಲ್ಲೋ ಕವರ್ನ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಪ್ಯೂರ್ ಕಾಟನ್ ಇದು, ತುಂಬ ಚೆನ್ನಾಗಿದೆ ಪ್ಯೂರ್ ಕಾಟನು. ಚೇತಗೆ ಈ ರೀತಿ ಕಾಟನ್ ಬೆಡ್ ಸ್ಪ್ರೆಡ್ ಅಂದರೆ ತುಂಬ ಇಷ್ಟ. ಈ ಥರ
ಏನಂತಾರೆ ಸಿಲ್ಕ್ ಟೈಪು ಆ ರೀತಿ ಆದರೆ ಅವ್ರಿಗೆ ಕಂಫರ್ಟೇಬಲ್ ಆಗಿ ಮಲ್ಕೊಳ್ಳೋದಕ್ಕೆ ಇಷ್ಟ ಆಗಲ್ಲ. ಬಟ್ ನಾನು ಇಷ್ಟಪಟ್ಟೆ ಅಂತ ತೊಗೋಬೇಕಾಗುತ್ತೆ ಅಷ್ಟೇ. ಈ ಟೈಮು ನಾನು ಅವ್ರು ಇಷ್ಟಪಟ್ಟರು ಅಂದ್ಬಿಟ್ಟು ಕಾಟನ್ ಟೈಪೇ ತೊಗೊಂಡಿದ್ದೀನಿ. ಕಾಟನ್ನು ಈ ರೀತಿ ಫ್ಲವರ್ದು. ಇನ್ನೊಂದು ಸ್ಮಾಲ್ ಇದಿದೆ, ಏನು ಪಿಲ್ಲೋ ಇದೆ. ಸೊ ಆ ಸ್ಮಾಲ್ ಪಿಲ್ಲೋಗೆ ನಾನು ಹೊರಗಡೆ ತಗೋಬೇಕಾಗುತ್ತೆ ಇದನ್ನು ಮ್ಯಾಚ್ ಮಾಡಿ. ಇನ್ನೊಂದಾದರೆ ಅದು ಮೀಶೋದಲ್ಲಿ ಬುಕ್ ಮಾಡಿದ್ದು, ಹಳೆ ಬ್ಲಾಗ್ ಯಾರಾದರೂ ನೋಡಿದರೆ ಗೊತ್ತಿರುತ್ತೆ. ಅದು ಫುಲ್ ಸೆಟ್ಟೇ ಬಂದಿತ್ತು. ಸೊ ಹಾಗಾಗಿ ಅದನ್ನು ನಾನು ಯೂಸ್ ಮಾಡ್ತಿದ್ದೆ. ಈ ಎರಡು ನಮ್ಮನೇಲಿರೋ ಪಿಲ್ಲೋಗಿಂತ ಪಿಲ್ಲೋ ಕವರೇ ದೊಡ್ಡದಾಗಿದೆ. ನಮ್ಮನೇಲಿ ಪಿಲ್ಲೋಸ್ ಎಲ್ಲ ಚಿಕ್ಕದಿಕ್ಕಿದೆ, ಪಿಲ್ಲೋ ಕವರ್ ದೊಡ್ಡದಾಗಿದೆ. ಈ ಸೈಜ್ ನೋಡಿ ಪಿಲ್ಲೋಸು ತೊಗೋಬೇಕು ಅನ್ಕೋತೀನಿ ನಾನು. ಒಂಥರ ಏನೇ ಕೊಳೆ ಆದರೂ ಕಾಣಿಸಲ್ಲ ಆ ರೀತಿ ತೊಗೋಬೇಕು ಅಂದ್ಬಿಟ್ಟು ತೊಗೊಂಡಿದ್ದು. ಇದರಲ್ಲಿ ಸ್ವಲ್ಪ ಕಾಣಿಸ್ಬೋದೇನೋ, ಬಟ್ ಕೊಳೆ ಆಗೋದಕ್ಕೆ ಬಿಡಬಾರ್ದು ಅಷ್ಟೇ. ನನ್ನ ಮಕ್ಕಳು ಅಂತಲ್ಲ, ಎಲ್ಲ ಚಿಕ್ಕ ಮಕ್ಳುಗಳಿದ್ದಾಗ ಈ ರೀತಿ ಆಗೋದು ಸಹಜ, ಏನೂ ಮಾಡೋದಕ್ಕಾಗಲ್ಲ. ಬಟ್ ಇಟ್ಸ್ ಓಕೆ. ಎಸ್, ನನ್ನ ಶಾಪಿಂಗ್ ಕತೆ ಇವತ್ತು ಇಲ್ಲಿಗೆ ಮುಗೀತಿದೆ. ಸೊ ಇಷ್ಟು ಶಾಪಿಂಗ್ ಆಗಿದೆ. ಆ್ಯಂಡ್ ಕೆಲವ್ರು ಗೊತ್ತಿರುತ್ತೆ, ಐ ಮೀನ್ ಕೆಲವ್ರು ಅನ್ಕೋತಿರ್ತೀರ ಎಲ್ಲೇ ಹೋಗ್ತಿದ್ದಾರೆ ಇವರು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಕಾಯಿಸೋದು ಬೇಡ ಅಂತ. ಎಸ್, ನಾನು ಹೋಗ್ತಿರೋದು ಶಿರ್ಡಿಗೆ. ಸೊ ಶಿರ್ಡಿಗೆ ಆನ್ಲೈನ್ ಬುಕ್ ಆಲ್ರೆಡಿ ಆಗಿದೆ. ತುಂಬ ವರ್ಷದಿಂದ ನಾನು ಅನ್ಕೋತಿದ್ದೆ ಶಿರ್ಡಿಗೆ ಹೋಗಬೇಕು ಅಂತ. ಆ್ಯಕ್ಚುಲಿ ಲಕ್ಷ್ಮಿಗೆ ಕೊಟ್ಟಿದ್ದು ಗುರುವಾರನೇ. ಸೊ ಏನಂತಾರಲ್ಲ, ಒಂಥರ ಬ್ಲೆಸ್ ಅಂತಲೇ ಹೇಳ್ಬೋದು. ಆ ದಿನ ಹುಟ್ಟಿರೋದು ನನಗಂತೂ ಲಕ್ಷ್ಮಿಗೂ ಅಷ್ಟು ಖುಷಿ ಆಗ್ತಿದೆ. ಶ್ರೇಷ್ಠ ಹುಟ್ಟಿದ್ದು ಬುಧವಾರ, ನಾನು ಹುಟ್ಟಿದ್ದು ಬುಧವಾರನೇ. ಅದೊಂಥರ ಖುಷಿ. ಚೇತು ಹುಟ್ಟಿದ್ದು ಬುಧವಾರನೇ. ಹಂಗಾಗಿ ಬಂಗಾರಿ ಆ ರೀತಿ ಕನೆಕ್ಟ್ ಆಗ್ತವೆ. ನನಗೆ ಗುರುವಾರ ಅಂದರೆ ರಾಯರ ವಾರ ಒಂದಾಗಿರುತ್ತೆ. ಹಾಗೆ ಸಾಯಿಬಾಬಾ ಅಂತ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ. ನಾನಂತೂ ಈಗೂ ಇಷ್ಟ ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದನ್ನೇ ಹೇಳ್ತಿರೋದು. ಅವಾಗಿನ ಕನಸು ಈಗ ನನಸಾಗ್ತಿದ್ದೆ. ನನಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ಅನ್ಕೋತಿದ್ದೆ ನಾನು ಶಿರ್ಡಿಗೆ ಹೋಗಬೇಕು ಅಂತ. ಸೊ ಅದಾದಮೇಲೆ ಮದುವೆ ಆದಮೇಲೆ ಚೇತುಗೆ ಹೇಳಿದ್ದೆ. ಅವ್ರು ಹೇಳಿದ್ರು, ಅವರೆಲ್ಲ ಹೋಗಿ ಬಂದು ಮಾಡ್ತಿದ್ರು. ಅವ್ರು ಆಲ್ರೌಂಡ್ ಔಟ್ ಆಫ್ ಕಂಟ್ರಿಗೆ ಹೋಗಿಲ್ಲ ಅಂತಂದ್ರು. ಅವರು ಈ ಸ್ಟೇಟ್ಗಳಲ್ಲೇ, ಈ ರೀತಿ ಸ್ಟೇಟ್ಗಳೆಲ್ಲ ಓಡಾಡ್ಬಿಟ್ಟಿದ್ದಾರೆ ಅವರು. ನನಗೆ ತುಂಬ ಖುಷಿ ಹೋಗೋದಕ್ಕೆ. ಸೊ ಹಾಗಾಗಿ ನನ್ನ ಆಸೆ ಈಡೇರಿಸ್ತಿದ್ದಾರೆ ಚೇತು. ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದೆ, ಕರ್ಕೊಂಡು ಹೋದ್ರು. ನಿಮಗೆಲ್ಲ ಇದೆಲ್ಲ ಚಿಕ್ಕ ಚಿಕ್ಕ ಥಿಂಗ್ಸ್ ಅಂತಲೇ ಹೇಳ್ಬೋದು, ಬಟ್ ನನಗಿದೇ ದೊಡ್ಡದು ಅಂತಲೇ ಹೇಳ್ಬೋದು. ನನ್ನ ಆಸೆ ಏನೇನಿದೆ ಅದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಈಡೇರಿಸೋದಕ್ಕೆ ಚೇತು ಇಷ್ಟಪಡ್ತಾರೆ. ನಾನು ಅದರಲ್ಲಿ ಬ್ಲೆಸ್ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ಇದು ಪ್ಲ್ಯಾನ್ ಮಾಡಿದರು, ಬಟ್ ನಾನೇ ಕ್ಯಾನ್ಸಲ್ ಮಾಡಿಸಿದ್ದೆ. ಬೇಡ, ಈಗ ಸ್ವಲ್ಪ ಮನಿ ಪ್ರಾಬ್ಲಮ್ ಆಗಿರೋದ್ರಿಂದ ಬೇಡ ರೀ ಹೋಗೋದು ಅಂತ ಹೇಳ್ತಿದ್ದೆ. ಬಟ್ ಅವರು ಇಷ್ಟಪಟ್ಟಿದ್ದೀನಲ್ಲ, ಅದಕ್ಕೋಸ್ಕರ ಕರ್ಕೊಂಡು ಹೋಗಲೇಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ರೀ. ಈ ವ್ಲಾಗ್ ನೋಡ್ತಿದ್ರೆ ಐ ಲವ್ ಯು. ಥ್ಯಾಂಕ್ ಯು. ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂತ ಹೇಳಿದರು ಚೇತು. ಇನ್ನೊಂದು ಯಾವುದೋ ಸೌದತ್ತಿ ಇಲ್ಲವ ಅಂತ ಇದೆ. ಸೊ ಅದು ಎಲ್ಲಿದೆ ಹತ್ರ ಮಹಾರಾಷ್ಟ್ರನೇ ಅನ್ಕೋತೀನಿ, ಗೊತ್ತಿಲ್ಲ. ಬಟ್ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಅದು ಯಾವಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ರಜಾ ಇರೋದ್ರಿಂದ ಪ್ಲ್ಯಾನ್ ಮಾಡಿ ಕರ್ಕೊಂಡು ಹೋಗ್ತಿದ್ದಾರೆ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋದಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಬಟ್ ನಾವು ಟ್ರೈನಲ್ಲೆಲ್ಲ ಹೋಗ್ತಿಲ್ಲ, ಕಾರಲ್ಲೇ ಹೋಗ್ತಾ ಇರೋದು. ಏನಕ್ಕೆ ಅಂತಂದರೆ ಕಾರಲ್ಲಿ ಹೋದರೆ ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗ್ಬೋದು. ಆ್ಯಂಡ್ ಡೈರೆಕ್ಟ್ ಶಿರ್ಡಿಗೆ ಇದೆಯಾ ಇಲ್ವಾ ನನಗೆ ಗೊತ್ತಿಲ್ಲ. ಅದು ಪ್ಲ್ಯಾನ್ ನಾನು ಮಾಡಿಲ್ಲಲ್ಲ, ನಂಗೆ ಗೊತ್ತಿಲ್ಲ. ಚೇತು ಗೊತ್ತಿದೆ. ಸೊ ಹಂಗಾಗಿ ಅವ್ರ ಪ್ಲ್ಯಾನ್ ಮೇಲೆ ಹೋಗ್ತಾ ಇದ್ವಿ. ಆ ಕಡೆ ಈ ಕಡೆ ಯಾವುದಾದ್ರೂ ಪ್ಲೇಸ್ಗಳಂದರೆ ಎಲ್ಲ ದೇವಸ್ಥಾನ ಏನೇನಿದೆಯೋ ಅದನ್ನೆಲ್ಲ ನೋಡ್ಕೊಂಡು ಬಂದ್ಬಿಡೋದು. ಇವಾಗ ವ್ಲಾಗ್ನ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಸಿ ಯು ಗೈಸ್, ಟೇಕ್ ಕೇರ್, ಬೈ ಬಾಯ್, ಲವ್ ಯು ಆಲ್. ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಶಿರ್ಡಿಗೆ ಹೋಗೋ ವ್ಲಾಗು ಕೆಲವೊಂದು ವ್ಲಾಗ್ಗಳು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು. ಈಗ ಆಲ್ರೆಡಿ ವಿಡಿಯೋ ಅಪ್ಲೋಡ್ ಆಗ್ತಿಲ್ಲ ಅಂತ ಅಂದ್ಬಿಟ್ಟು ತುಂಬ ವ್ಲಾಗ್ಗಳನ್ನ ನಾನು ಮಿಸ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡೋದಕ್ಕೆ. ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬೈ ಬಾಯ್.